ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಈ ಶುದ್ಧ ಭಿನ್ನ ರಾಶಿ ಅಂದ್ರೆ ಒಂದೇ, ಸಮಭಿನ್ನ ರಾಶಿ ಅಂದ್ರೆ ಒಂದೇ. ಈ ಭಿನ್ನ ರಾಶಿ ಒಳಗೆ ಮುಖ್ಯವಾಗಿ 3 ಪ್ರಕಾರಗಳು. ಭಿನ್ನ ರಾಶಿ ಒಳಗೆ 3 ಪ್ರಕಾರ ಭಿನ್ನ ರಾಶಿಗಳು ಯಾವಂದ್ರೆ, ಒಂದು ಶುದ್ಧ ಸಮಭಿನ್ನ ರಾಶಿ. ಶುದ್ಧ ಭಿನ್ನ ರಾಶಿ ಅಂದ್ರೆ ಒಂದೇ, ಸಮಭಿನ್ನ ರಾಶಿ ಅಂದ್ರೆ ಒಂದೇ. ಎರಡನೇದು ವಿಷಮ ಭಿನ್ನ ರಾಶಿ, ಮೂರನೇದು ಮಿಶ್ರ ಭಿನ್ನ ರಾಶಿ. ಇವುಗಳನ್ನು ಒಟ್ಟಾಗಿ ಕೊಟ್ಟದ್ದು ನಾನು. ಅವುಗಳನ್ನು ಆರಿಸಿ ತೆಗಿಬೇಕು. ಯಾವುದು ಸಮಭಿನ್ನ ರಾಶಿ ಆಗ್ತದ, ಯಾವುದು ವಿಷಮ ಭಿನ್ನ ರಾಶಿ ಆಗ್ತದ, ಮಿಶ್ರ ಭಿನ್ನ ರಾಶಿ ಯಾವಾಗ್ತವ ಅನ್ನೋದು ತೆಗೆದು ನೀವು ಬರೀಬೇಕು. ಇಷ್ಟು ಕೊಟ್ಟದ್ದು. ಸಮಭಿನ್ನ ರಾಶಿ ಛೇದಕ್ಕಿಂತ ಅಂಶವು ಕಡಿಮೆ ಇರುವ ಭಿನ್ನ ರಾಶಿಗಳನ್ನು ಸಮಭಿನ್ನ ರಾಶಿ ಅಥವಾ ಶುದ್ಧ ಭಿನ್ನ ರಾಶಿ ಅನ್ನೋರು. ಪ್ರಾಪರ್ ಫ್ರ್ಯಾಕ್ಷನ್ ಅಂತಾರೆ ಅವು. ಸಮಭಿನ್ನ ರಾಶಿಗೆ ಏನಂತಾರೆ ಇಂಗ್ಲೀಷ್ನಾಗ? ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಅಂತಾರ. ತಿಳಿತಾ? ಪ್ರಾಪರ್ ಫ್ರ್ಯಾಕ್ಷನ್ ಯಾವ ಅದನ್ನು ತೆಗಿಯೋದು ಅಂದ್ರೆ ಏನಿರ್ತದ, ಛೇದಕ್ಕಿಂತಲೂ ಅಂಶ ಕಡಿಮೆ ಇರ್ತದೆ. ಒಂದು ಉದಾಹರಣೆ ನೋಡಿ, ಇದು ಛೇದಕ್ಕಿಂತಲೂ ಅಂಶ ಏನದ ಕಡಿಮೆ, ಇದೇನದು ಶುದ್ಧ ಭಿನ್ನ ರಾಶಿ, ಸಮಭಿನ್ನ ರಾಶಿ. ಒಂದು ಉದಾಹರಣೆ ಕೊಡ್ತಾನೆ. ಸಮಭಿನ್ನ ರಾಶಿ ಉದಾಹರಣೆ ಏನು? ಛೇದಕ್ಕಿಂತಲೂ ಅಂಶ ಏನಿರ್ತದೆ, ಛೇದಕ್ಕಿಂತಲೂ ಅಂಶ ಕಡಿಮೆ ಇರ್ತದ. ಯಾವುದು ಛೇದಕ್ಕಿಂತಲೂ ಅಂಶವು ಕಡಿಮೆ ಇರುತ್ತದೆ ಆ ಭಿನ್ನ ರಾಶಿ ಯಾವುದು? ಸಮಭಿನ್ನ ರಾಶಿ ಅಂತ ತಿಳ್ಕೊಬೇಕು. ತಿಳಿತಲ್ಲ? ಇನ್ನು ವಿಷಮ ಭಿನ್ನ ರಾಶಿ, ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅಥವಾ ಸಮನಾಗಿದ್ದರೆ ಆ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿ ಅನ್ನೋರು. ಇಂಪ್ರಾಪರ್ ಫ್ರ್ಯಾಕ್ಷನ್. ತಿಳಿತಲ್ಲ? ಅಂದ್ರೆ ಏನು? ಛೇದಕ್ಕಿಂತಲೂ ಅಂಶ ದೊಡ್ಡದಿರ್ತದೆ, ಛೇದಕ್ಕಿಂತಲೂ ಅಂಶ ದೊಡ್ಡದಿರ್ತದೆ, ಛೇದಕ್ಕಿಂತಲೂ ಅಂಶ ದೊಡ್ಡದಿರ್ತದೆ ಅಂದ್ರೆ ಇದೇನಾಗ್ತದೆ? ವಿಷಮ ಭಿನ್ನ ರಾಶಿ ಆಗ್ತದೆ. ಇನ್ನು ಶುದ್ಧ ಭಿನ್ನ ರಾಶಿ, ಒಂದು ಪೂರ್ಣಾಂಕವನ್ನು ಹೊಂದಿರುವ ಕೂಡುವುದರಿಂದ ದೊರೆಯುವ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎಂದು ಕರೆಯುತ್ತಾರೆ. ಇನ್ನೊಂದು ಮಿಶ್ರ ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಇರಬೇಕು, ಒಂದು ಸಮಭಿನ್ನ ರಾಶಿ ಇರಬೇಕು. ಅಂದರೆ ಇವಕ್ಕೆ ಏನಂತಾರೆ? ಮಿಶ್ರ ಭಿನ್ನ ರಾಶಿ ಅಂತಾರೆ. ಇದು ಎರಡು ಏನದಲ್ಲ, ಇದು ವಿಷಮ ಭಿನ್ನ ರಾಶಿ ಒಳಗೆ ಬರ್ತದೆ. ಯಾಕಂದ್ರೆ ಛೇದ ನೀವು ಒಂದು ಇಟ್ರಿ ಅಂದ್ರೆ ನೋಡ್ರಿ, ಛೇದಕ್ಕಿಂತಲೂ ಅಂಶ ದೊಡ್ಡದಾಗ್ತದಲ್ಲಿ. ಇದನ್ನು ನೀವು ವಿಷಮ ಭಿನ್ನ ರಾಶಿ ಒಳಗೆ ಆಯ್ಕೆ ಮಾಡ್ಕೋಬೇಕು. ಅಂಶನೂ ಅಷ್ಟೇ ಅದ, ಛೇದನೂ ಅಷ್ಟೇ ಅದ ಅಂತಂದ್ರೆ ಏನು ತಿಳ್ಕೊಬೇಕು ನೀವು? ಅದನ್ನು ಪೂರ್ಣ ಸಂಖ್ಯೆ ಯಾವಾಗಲಾದರೂ ವಿಷಮ ಭಿನ್ನ ರಾಶಿಗೆ ಸಮನಾಗಿರ್ತದ. ತಿಳಿತಲ್ಲ? ವಿಷಮ ಭಿನ್ನ ರಾಶಿಗೆ ಇದೊಂದು ಆಯ್ಕೆ ಮಾಡಿಕೊಡ್ರಿ. ಸಮನಾಗಿದ್ದಾರೆ, ಅಂಶವು ಛೇದವು ಸಮನಾಗಿದ್ದಾರೆ ಏನು ತಿಳ್ಕೊಬೇಕದನ್ನ? ವಿಷಮ ಭಿನ್ನ ರಾಶಿ ಅಂತ ತಿಳ್ಕೊಬೇಕು. ಈಗ ನಿಮಗೆ ಟೈಮ್ ಕೊಟ್ಟದ, ಅವುಗಳನ್ನೆಲ್ಲ ಆರಿಸಿ ಉತ್ತರ ಬರೀರಿ. ನಿಮಗೆ ಟೈಮ್ ಕೊಟ್ಟದ, ಆ ಟೈಮ್ಗೆ ಎಕ್ದಮ್ ಸಡನ್ ಆಗಿ ಉತ್ತರ ಬಂದು ಬಿಡುತ್ತದೆ. ಯಾಕಂತಂದ್ರೆ ಆಯ್ಕೆ ಮಾಡ್ಕೋತ ಕೊಡೋದನ್ನ ಇದು ವಿಡಿಯೋ ಭಾಳ ದೊಡ್ಡದಾಗ್ತದೆ. ನೀವು ಮೊದಲು ಹಾಕಿರಿ, ಪ್ರಯತ್ನ ಮಾಡಿರಿ, ಆಮೇಲೆ ಉತ್ತರಗಳನ್ನು ಬರೀತಾನು ನೀವು ಚೆಂದಂಗೆ ನೋಡ್ಕೊರಿ. ನೀವು ಬರ್ದದ್ದು ನಾ ಬರ್ದದ್ದು ಕರೆಕ್ಟ್ ಅದ ಇಲ್ಲ ನೋಡ್ಕೊಂಡು ಈಗ ನಿಮ್ಮ ಉತ್ತರ ಹಾಕ್ಲಿಕ್ಕೆ ಸಮಯ ಕೊಟ್ಟದ ಹಾಕ್ರಿ. ನೋಡಿ, ನೀವು ಹಾಕಿದ್ದಕ್ಕೆ ಉತ್ತರ ಕರೆಕ್ಟ್ ಅದನ್ನು ಎಲ್ಲ ನೋಡ್ಕೊರಿ. ನೋಡ್ಕೊಂಡು ಭಿನ್ನ ರಾಶಿಗಳನ್ನು ಚೆಕ್ ಮಾಡ್ಕೊರಿ. ಈಗ ನಾ ಹೇಳಿದ ಪ್ರಕಾರ ಇಲ್ಲಿ ನೋಡ್ರಿ, ಛೇದಕ್ಕಿಂತಲೂ ಅಂಶ ಏನಾಗ್ಯದ ನೋಡ್ರಿ, ಚಿಕ್ಕದಾಗ್ಯದ. ಛೇದಕ್ಕಿಂತಲೂ ಅಂಶ ಚಿಕ್ಕದಾಗ್ಯದ. ಛೇದಕ್ಕಿಂತಲೂ ಚಿಕ್ಕದಾದಂಥ ಭಿನ್ನ ರಾಶಿಗಳಿಗೆ ಶುದ್ಧ ಭಿನ್ನ ರಾಶಿ, ಸಮಭಿನ್ನ ರಾಶಿ ಎಂದು ಕರೆಯುತ್ತಾರೆ. ವಿಷಮ ಭಿನ್ನ ರಾಶಿ ಅಂದರೆ ಅಂಶಕ್ಕಿಂತಲೂ ಛೇದಕ್ಕಿಂತಲೂ ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅಥವಾ ಸಮನಾಗಿದ್ದರೆ ಅಥವಾ ಪೂರ್ಣ ಸಂಖ್ಯೆಯಾಗಿದ್ದರೆ ಏನು ತಿಳ್ಕೊ? ವಿಷಮ ಭಿನ್ನ ರಾಶಿ ಅಂತ ತಿಳ್ಕೊಬೇಕು. ಶುದ್ಧ ಭಿನ್ನ ರಾಶಿಗೆ ಒಂದು ಪೂರ್ಣಾಂಕವನ್ನು ಹೊಂದಿರುವ ಕೂಡುವುದರಿಂದ ಅಂದ್ರೆ ಹಿಂಗೆ ಮಿಕ್ಸ್ಡ್ ಕೂಡುವುದರಿಂದ ದೊರೆಯುವ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಅನ್ನೋರು. ಒಂದು ಸಮಭಿನ್ನ ರಾಶಿ ಇರ್ತದೆ, ಒಂದು ಪೂರ್ಣ ಸಂಖ್ಯೆ ಇರ್ತದೆ. ಪೂರ್ಣ ಸಂಖ್ಯೆ ಸಮಭಿನ್ನ ರಾಶಿ, ಪೂರ್ಣ ಸಂಖ್ಯೆ ಸಮಭಿನ್ನ ರಾಶಿ, ಇವುಗಳಿಗೆ ಮಿಶ್ರ ಭಿನ್ನ ರಾಶಿ ಎಂದು ಕರೆಯುತ್ತಾರೆ. ಈಗ ನೋಡ್ಕೊಂಡು ನೀವು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಉತ್ತರ ಬರಿಬೇಕು. ಮ್ಯೂಟ್ ತೆಗೆದ್ರೆ ಎಕ್ದಮ್ ಸಡನ್ ಉತ್ತರ ಬರ್ತದೆ. ಈ ವಿಡಿಯೋ ಆಪರೇಟಿಂಗ್ ಮಾಡೋದು ಸರಿಯಾಗಿ ಲಕ್ಷ್ಯ ಕೊಟ್ಟು ಕಲೀರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.